ಹಾಗಾಗಿ ನಮ್ಮ ಮಿತ್ರರು ಹೇಳಿದರು APJ ಅಬ್ದುಲ್ ಕಲಾಂ ಅವರು ನೆನೆಸ್ತಾರೆ. ಯಾವಾಗಲೂ ನಾವು ನೆನೆಸ್ತಾ ಇರ್ತೀವಿ. ಹೂ ಈಸ್ ಸಕ್ಸಸ್ಫುಲ್ ಪರ್ಸನ್ ಅಂತ ಬಂದಾಗ ಒಂದು ಸಾರಿ ಅವ್ರ ಥಾಟ್ಸ್ಗಳನ್ನು ನೋಡ್ತಾ ಇರಿ, ಕಲೆಕ್ಟ್ ಮಾಡಿ, ಆಗಿಂದ ಆಗ ಅದನ್ನು ನೋಡ್ತಾ ಇರಿ. ಸರ್ ನಾನು ರಿಟೈರ್ಡ್ ಆದ ಕೂಡಲೇ ಬರೀ ಥಾಟ್ಸ್ ಬರೆದಿದ್ದು ಒಂದು 2 ಡೈರಿ ತುಂಬಿದ್ದು, ಡೈಲಿ ಒಂದು 8 ಥಾಟ್ಸ್, 288 ಥಾಟ್ಸ್ಗಳನ್ನು ನಾನು ಕಲೆಕ್ಟ್ ಮಾಡಿ APJ ಅಬ್ದುಲ್ ಕಲಾಂ ಭಾಳ ವಂಡರ್ಫುಲ್ ಅದು. ನಾನು ಸ್ಟೇಟಸ್ನಲ್ಲಿ ಕೂಡ ಅವ್ರ ಥಾಟೇ ಅದ. ಯಾಕೆ ಇವುಗಳು ಅದಾವಪ್ಪ ಅಂತಂದ್ರೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತಾವವು. ಅವ್ರಂಗೇನಾಗೋದು ಬೇಡ, ಆಗೋದು ಇಲ್ಲ, ಅವ್ರಂಗೆ ಆಗೋದು ಇಲ್ಲ. ಅಟ್ಲೀಸ್ಟ್ ಅವ್ರಂಗೆ ಕನಸರ ಕಾಣ್ಬೋದಲ್ಲ. APJ ಅಬ್ದುಲ್ ಕಲಾಂ ಅವರು ಹೇಳಿದಾಗ ಕನಸಾದ್ರೂ ಕಾಣ್ಬೋದು. ಎಂಥ ಕನಸ? ಮಕ್ಕೊಂಡಾಗ ಬೀಳುವಂಥ ಕನಸಲ್ಲ, ಮಲಗದಂತೆ ಮಾಡುವಂಥ ಕನಸು. ನಮಗೆ ಅಲಾರಾಮ್ ಇಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಾನು 2:15ಗೆ ಏಳಬೇಕು, ಅಪ್ಲೋಡ್ ಮಾಡಬೇಕು ಅಂತಂದರೆ 2:15 ತಾನೇ ಎಚ್ಚರಕ್ಕದ ಕುಂತು ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ಈಗೆಲ್ಲ ಆನ್ಲೈನ್ ಬಂದ್ಬಿಟ್ಟಾವೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಕೆಲಸ. ಇನ್ನು ಮುಂದಿನ ಜಗತ್ತು ನೀವು ಏನೇನೋ ಅಡ್ಡಮಾಡಿ ಗೊತ್ತಿಲ್ಲ, ಎಲ್ಲ ಮಷಿನರಿ ಬರಾಕತ್ತವ. ನೀವು ಕುಂತು ಈಗ ಬಟನ್ ನೋಡಿದ್ರೆ ಆ ಮಷಿನ್ ರೋಬೋಟ್ ಹೋಗ್ತದ, ಅನ್ಕತ್ತದ. ಅಲ್ಲಿ ಬಂದದ ನಿಮ್ಮ ಈ ಸೆಂಚುರಿ ಇಲ್ಲಿ ಬಂದದಪ್ಪ ಅಂದ್ರೆ ರೋಬೋಟ್ ಸೆಂಚುರಿ. ಓಕೆ, ಇರಲಿ. ಹೂ ಈಸ್ ಸಕ್ಸಸ್ಫುಲ್ ಪರ್ಸನ್? ಅಬ್ದುಲ್ ಕಲಾಂ ಅವರ ಪ್ರಕಾರ ಕಾನ್ಫಿಡೆನ್ಸ್ ಆ್ಯಂಡ್ ಹಾರ್ಡ್ ವರ್ಕ್ ಈಸ್ ದ ಬೆಸ್ಟ್ ಮೆಡಿಸಿನ್ ಟು ಕಿಲ್ ದ ಡಿಸೀಸ್ ಕಾಲ್ಡ್ ಫೇಲ್ಯೂರ್. ಇಟ್ ವಿಲ್ ಮೇಕ್ ಯು ಅ ಸಕ್ಸಸ್ಫುಲ್ ಪರ್ಸನ್. ನೋಡಿ, ಯಾವಾಗ ನಿಮ್ಮಲ್ಲಿ ಹಾರ್ಡ್ ವರ್ಕ್ ಇರ್ತದೆ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರ್ತದೆ, ನಾನು ಮಾಡಿ ತಿಂತೀನಿ, ನನ್ನಿಂದ ಸಾಧ್ಯ ಅನ್ನೋದು, ಇದು 100% ನನಗೆ ಒಗ್ಗದು. ಯಾಕಂತಂದರೆ ನಾನು ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ ಬರೀಬೇಕಾಗಿತ್ತಪ್ಪ ಅಂತಂದರೆ, ಇನ್ಫ್ಯಾಕ್ಟ್ ಡಿಗ್ರಿ ಕಾಲೇಜ್ದವ್ರಿಗಾದ್ರೆ ಅವ್ರಿಗೆ ಏನೇನೋ ರೆಮ್ಯುನರೇಷನ್ ಇರ್ತದೆ. ಕಾನ್ಫರೆನ್ಸ್ ಆಯಿತು ಅಂತಂದರೆ ಹೈಸ್ಕೂಲ್ ಟೀಚರ್ಸ್ಗೆ ಏನಿಲ್ಲ, ಬರೆಯೋದಷ್ಟೇ ಕೆಲಸ. 8 ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ಗೆ ಸೆಲೆಕ್ಟ್ ಆಗಿ ನಾನು ವಿಷಯಗಳನ್ನು ಮಂಡನೆ ಮಾಡಿದ್ದೀನಿ. ಅವಾಗ ಅದನ್ನು ತಯಾರು ಮಾಡೋದು ಒಳಗೆ ಮನಸ್ಸು ಹೇಳ್ತಿತ್ತು, ನಿನ್ನ ಸೆಲೆಕ್ಟ್ ಆಗ್ತದೆ, ನಿನ್ನ ಸೆಲೆಕ್ಟ್ ಆಗ್ತದೆ. ದಟ್ ಈಸ್ ಅ ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸ್ ಇಟ್ಕೊಂಡು ನಾವು ಕೆಲಸ ಮಾಡಿದಾಗ ಅಲ್ಲಿ ಸಕ್ಸಸ್ ಇದ್ದೇ ಇರ್ತದೆ. ಭಾಳ ಚೆನ್ನಾಗಿ ಹೇಳ್ತಾರೆ APJ ಅಬ್ದುಲ್ ಕಲಾಂ. ಇವನ್ನೆಲ್ಲವನ್ನ ಒಳಗೊಂಡಂತೆ ನಾವು ಜ್ಞಾನಿಗಳಾದರೆ, ನಾವು ಜ್ಞಾನಿ